ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಹುಡುಗರು ಕೂಡ ನಮ್ಮ BS ನರ್ಸಿಂಗ್ ಹುಡುಗರು ಓಕೆ ಬಹಳ ದಿನ ಆಗಿತ್ತು. ಅವಾಗ ಏನೋ ಕೂಡ ಅಪ್ಡೇಟ್ಸ್ ಆದ್ರೂ ಹೇಳಿ ಬರ್ತಾರೆ. ಯಾಕಂತಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಹೇಳಿದ್ದು ಮಧ್ಯ ನಿಮ್ಗೆ ಕೆಲವೊಂದಿಷ್ಟು ನೋಟ್ಸ್ ನ ಪ್ರೊವೈಡ್ ಮಾಡಿದೆ, ಮತ್ತೆ ಬಿಟ್ರೆ ಇವಾಗ ಎಕ್ಸಾಮ್ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದೀನಿ. ಯಾರಿಗೆ ಅಂತಂದ್ರೆ ಫಸ್ಟ್ ಸೆಮ್ ಸ್ಟೂಡೆಂಟ್ಗೆ. ಸೊ ಯಾಕಂದ್ರೆ ಬಿಸಿ ವಿತ್ ಯಾರ ಜೊತೆಗೆ ಆಗಿದ್ದೆ ಅಂತಂದ್ರೆ ಸಿಕ್ಸ್ತ್ ಸೆವೆಂತ್ ಸೆಮಿಸ್ಟರ್ ಸ್ಟೂಡೆಂಟ್. ಅದರ ಜೊತೆಗೆ ಸ್ವಲ್ಪ ಈ ಪಾಸ್ಔಟ್ ಆಗಿರೋದು ನೋಡಿ ಫೋರ್ತ್ ಇಯರ್ ಅವ್ರದ್ದು ಕೂಡ KNC ಅದು ಇದು ಅಂತಂದು ಸ್ವಲ್ಪ ಕಾನ್ವೊಕೇಶನ್ ರ್ಯಾಂಕರ್ಸ್ ಅದ್ರ ಬಗ್ಗೆ ಇತ್ತು, ಸ್ವಲ್ಪ ಮಾತಾಡ್ತಿದ್ದೆ. ಬಟ್ ಇವಾಗ ಫಸ್ಟ್ ಸೆಮಿಸ್ಟರ್ ಹುಡುಗರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿ ಬಹಳ ದಿನ ಆಯ್ತು. ಇನ್ನೇನು ಓಕೆ ಮೇದಲ್ಲಿ ಇದ್ರ ಓಕೆ ಜೂನ್ ಕಳೆದ್ಬಿಟ್ರೆ ಜುಲೈಯಲ್ಲಿ ಎಕ್ಸಾಮ್. ಓಕೆ ಅಂತಂದ್ರೆ ಇಷ್ಟು ದಿನ ಬಹಳ ದಿನ ಆಗಿತ್ತು ಆಯ್ತಾ. ನಿಮ್ದು ಒಂದು ಆಕ್ಚುಲಿ ಕ್ಲಾಸ್ ಸ್ಟಾರ್ಟಿಂಗ್ ಬಿಟ್ಟು 6 ಮಂತ್ ಮೇಲೇನ ಆಯ್ತು, 7 ಮಂತ್ ಆಯ್ತು. ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಟೈಮ್ ಕೊಟ್ಟಿರೋದು ನಿಮ್ಗೆ. ಬಟ್ ಸೆಕೆಂಡ್ ಸೆಮ್ ಆ ರೀತಿ ನಡೆಯಲ್ಲ, ಬೇಗನೆ ಎಲ್ಲಾನು ಕೂಡ ಮುಗಿತಾ ಹೋಗ್ತವೆ. ಫಸ್ಟ್ ಟೈಮ್ ಯಾಕಂತಂದ್ರೆ ಅವರು ಎಲ್ಲರ ಜೊತೆಗೂ ಕೂಡ ನಿಮ್ದು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಯಾಕಂದ್ರೆ ನಿಮ್ಗೆ ಆಕ್ಚುಲಿ ಸಪರೇಟ್ ಮಾಡ್ತಾರೆ ಅನ್ಕೊಂಡಿದ್ವಿ, ಏಪ್ರಿಲ್ ಮಾರ್ಚ್ ಅಲ್ಲೇ ಮಾಡ್ತಾರೆ ಅನ್ಕೊಂಡ್ವಿ. ಬಟ್ ಯಾಕಂದ್ರೆ ನಿಮ್ಗೆ ಒಬ್ಬರೇ ಸಪರೇಟ್ ನಡೆಸೋಕೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಆಗಲ್ಲ. ಯಾಕಂತಂದ್ರೆ ನರ್ಸಿಂಗ್ ಅವ್ರನ್ನೇ ಒನ್ ಟೈಮ್ ತಗೊಂಡ್ಬಿಟ್ರೆ ನೆಕ್ಸ್ಟ್ MBBS BMS ಎಲ್ಲರೂ ಕೂಡ BPTHS ಎಲ್ಲ ಸಪರೇಟ್ ಮಾಡಬೇಕು. ಒಂದೇ ಯೂನಿವರ್ಸಿಟಿ ಇರೋದು ಎಲ್ಲದಕ್ಕೂ ಆಯ್ತಾ. ಓಕೆ, ಸೊ ಇವಾಗ ಏನಪ್ಪಾ ಅಂದ್ರೆ ಈ ವಿಡಿಯೋ ಬಂದಿರೋ ಉದ್ದೇಶ ನಿಮ್ಗಳ ತಮ್ಮ ನೋಡ್ಕೊಂಡ್ ಬಂದಿರ್ತಾರ. ಇಂಪಾರ್ಟೆಂಟ್ ಕ್ವಶನ್ ಫಾರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ ಅನ್ನೋದು ಅನಾಟಮಿ, ಫಿಸಿಯಾಲಜಿ, ಸೋಶಿಯಾಲಜಿ, ಸೈಕಾಲಜಿ 4 ಸಬ್ಜೆಕ್ಟ್. ಇವು 4 ಸಬ್ಜೆಕ್ಟ್ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಅಲ್ಲಲ್ಲಿ ಹುಡುಕಾಡ್ತಿರ್ತಾರ. ಸೊ ನಿಮ್ಗೆ ಅಷ್ಟೊಂದು ಸಿಗ್ತಾ ಇರ್ತಾವೆ, ಇಲ್ಲ ಅಂತ ಅಲ್ಲ, ಬಟ್ ತೀರಾ ಕಡಿಮೆ. ಬಟ್ ಅಷ್ಟೊಂದು ನಿಮಗೆ ಅನ್ಸಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ ಇವು ಕರೆಕ್ಟ್ ಇದಾವ ಇಲ್ಲ ಅಂತಂದು. ಸೊ ಹಂಗಾಗಿ ಓದ್ಸತಿನೂ ಕೂಡ ನಿಮ್ ಸೀನಿಯರ್ಸ್ಗೆ ನಾ ಏನ್ ಮಾಡಿದೆ ಅಂತಂದ್ರೆ ಅನಾಟಮಿ, ಫಿಸಿಯಾಲಜಿ, ಸೋಶಿಯಾಲಜಿ, ಸೈಕಾಲಜಿ 4 ಸಬ್ಜೆಕ್ಟ್ಗಳದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಒಂದೊಂದು ಸಬ್ಜೆಕ್ಟ್ ಕೂಡ ಸಪ್ರೇಟ್ ಕಳಿಸಿದೆ. ಬಟ್ ಈಗ ಹಂಗ ಮಾಡಲ್ಲ, ಇವು 4 ಸಬ್ಜೆಕ್ಟ್ ಸೇರಿಬಿಟ್ಟೆ ಒಂದೇ PDF ಅಲ್ಲೇ ಇರ್ತದೆ. ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೇಕು. ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಂತಲೂ ಒಂದು ಕ್ಯೂ ಮಾತು ನಿಮಗೆ ಅಲ್ಲಿ ಹೇಳ್ತೀನಿ. ಓಕೆ, ನಿಮ್ ಮುಂದೆನೂ ಕೂಡ ಹೇಳ್ತೀನಿ, ವಿಡಿಯೋದಲ್ಲಿ ಅರ್ಥ ಮಾಡ್ಕೋರಿ. ಸೊ 4 ಸಬ್ಜೆಕ್ಟ್ ಸೇರಿ ಒಂದೇ PDF ಇದೆ, ಅದೊಂದು ತಲೆಯಲ್ಲಿ ಇರಲಿ. ಅಂಡ್ ಒಂದೊಂದು ಸಬ್ಜೆಕ್ಟ್ ಅನಾಟಮಿ, ಫಿಸಿಯಾಲಜಿ, ಸೋಶಿಯಾಲಜಿ, ಸೈಕಾಲಜಿ ಅಂತ ಹೆಡ್ಲೈನ್ ಬರ್ದಿದ್ದೀನಿ. ಅದ್ ನೋಡ್ಕೊಂಡು ನೀವು ಮುಂದೆ ಫಾಲೋ ಅಪ್ ಮಾಡ್ರಿ. ಅಂದ್ರೆ ನೀವು ಇದು ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ತಲೆಯಲ್ಲಿ ಇರಲಿ, ಯಾವುದೇ ರೀತಿ ಆನ್ಸರ್ ಇರೋಲ್ಲ. ನೀವೇನ್ ಮಾಡಬೇಕು, ಆನ್ಸರ್ ಹುಡ್ಕೋಬೇಕು, ಬರ್ಕೋಬೇಕು. ಟೈಮ್ ನಿಮ್ಗೆ 1.5 ತಿಂಗಳ ಇದೆ. ಒಂದೇ ತಿಂಗಳು ಅನ್ಕೊಂಡ್ರು ಕೂಡ ಪರವಾಗಿಲ್ಲ, ಟೈಮ್ ಇದ್ದಿದ್ನ ಯೂಸ್ ಮಾಡ್ಕೋರಿ. ಇಂಪಾರ್ಟೆಂಟ್ ಕ್ವಶನ್ ಸ್ವತಃ ಹೇಳಿದೆ ನಾನು, 5 days ಕೂತ್ ಬಿಟ್ಟು ಇದನ್ನೆಲ್ಲಾನು ಕೂಡ ಪ್ರಿಪೇರ್ ಮಾಡಿರ್ತಕ್ಕಂಥ PDF ಆಯ್ತಾ. ಸೊ ಇಷ್ಟು ಓದಿದ್ರೆ ಸಾಕು. ನಾ ಹೇಳ್ತಾ ನೋಡಿ, ಡಿಸ್ಟಿಂಕ್ಷನ್ ಆರಾಮ್ಸೆ ಬರ್ಬೋದು, ಪಾಸ್ ಆಗ್ಬೋದು ಅಂತ ಕೇಳೋರಿಗೆ ಡಿಸ್ಟಿಂಕ್ಷನ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟಿದಾವೆ ಕ್ವಶನ್ಸ್ ಎಲ್ಲಾನು ಕೂಡ ಸಾಲ್ವ್ ಆಗ್ತವೆ. ಸೊ ಇಷ್ಟು ಓದ್ಕೊಂಡ್ರೆ ಆರಾಮ್ಸೆ ಡಿಸ್ಟಿಂಕ್ಷನ್ ಆಗ್ತಂದ್ರೆ ನೋಡಿ, ಪಾಸ್ ಆಗೋದೇ ದೊಡ್ಡ ಕಷ್ಟ ಅಂದಾಗ ನೋಡಿ ಗೊತ್ತಿರೋಕೆ ಹೋಗ್ಸರ್ತಿ ಎಲ್ಲಾ ಒಂದು ಕಾಲೇಜ್ ಒಳಗೂ ಕೂಡ ಸಿಕ್ಕಾಪಡೆ, ಎಸ್ಪೆಷಲಿ ನಿಮ್ಮ ಸೀನಿಯರ್ಸ್ ಕೇಳಿ ಬಹಳಷ್ಟು ಫೇಲ್ ಆಗಿದ್ದಾರೆ. ಸೆಮಿಸ್ಟರ್ ಸ್ಟೂಡೆಂಟ್ ಅದ್ರೂ ಕೂಡ ಸೆಕೆಂಡ್ ಸೆಮ್ 4th ಸೆಮ್ ಸ್ಟೂಡೆಂಟ್ ಕೇಳಿ ಬಹಳಷ್ಟು ಫೇಲ್ ಆಗಿದ್ದಾರೆ. ಸೊ ಹಂಗಾಗಿ ಅಂಡ್ ಅದ್ರಲ್ಲೂ ಕೂಡ ನೋಡ್ತಾರೆ 5th ಸೆಮ್ಗೆ ಒಂದು ಗೇಟ್ ಇತ್ತು. ಓಕೆ, ಅಂದ್ರೆ ಸೆಮ್ ಬ್ಯಾಕ್ ಇತ್ತು, ಅದರಲ್ಲಿ 1400 ಸ್ಟೂಡೆಂಟ್ ಫೇಲ್ ಆಗಿದ್ದಾರೆ. ಸೊ ಇದೇ ರೀತಿ ಅಂದ್ರೆ ನೀವು ಕ್ವಶನ್ಸ್ ಓದಲ್ಲ, ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಗೊತ್ತಿಲ್ಲದೆ ಸುಮ್ನೆ ಓದ್ಬಿಟ್ರೆ ನಿಮ್ಗೆ ನಾಳೆ ಆನ್ಸರ್ ಯಾವ ರೀತಿ ಬರೋಂತ ಗೊತ್ತಾಗಲ್ಲ. ಸೊ ಈ PDF ಯೂಸ್ ಆಗುತ್ತೆ, ನೋಡ್ಕೋರಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಂಡಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ನಿಮ್ಗೆ ಓಕೆ, ನಿಮ್ಗೆ ಏನಂತಂದ್ರೆ ಫಾರ್ ಎಕ್ಸಾಂಪಲ್ PDF ತೋರಿಸ್ತೀನಿ ನಾನು. ಈ PDF ಓಪನ್ ಮಾಡ್ಕೊಂಡಾಗ ಓಪನ್ ಆಗುತ್ತೆ ಡೈರೆಕ್ಟ್ ನಿಮ್ಗೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೀವು ಅದಕ್ಕೆ ನಾನು ಏನ್ ಮಾಡಿದೀನಿ, ಸ್ಮಾಲ್ ಅಮೌಂಟ್ ಇಟ್ಟಿರ್ತೀನಿ. ಯಾಕಂದ್ರೆ 5 ದಿನ ಕೂತ್ ಬಿಟ್ಟು ಮಾಡಿದಕ್ಕೆ ಅದಕ್ಕೆ ವರ್ತ್ ಇರಬೇಕು. ಓಕೆ, ಸೊ ನಿಮ್ಗೂ ಕೂಡ ಸುಮ್ಕೆ ಬೈ ಮಾಡ್ಕೊಂಡ್ರೆ ನಿಮಗೂ ಕೂಡ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಓಕೆ, ಯಾಕೆ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಒಂದು ಕೂಪನ್ ಕೋಡ್ ಅಪ್ಲೈ ಮಾಡ್ಲಿಕ್ಕೆ ಕೊಡ್ತೀನಿ. ಇದು 63 ತೋರಿಸುತ್ತೆ, 60 ರೂಪಾಯಿ ತೋರಿಸುತ್ತೆ ನಿಮ್ಗೆ. ಆಕ್ಚುಲಿ ನಾನು ಒಂದು ಕೂಪನ್ ಕೋಡ್ ಹೇಳ್ತೀನಿ ನೋಡಿ, ಇದನ್ನ ಯೂಸ್ ಮಾಡ್ರಿ. ಏನಂತಂದ್ರೆ ಓಕೆ, ನಾ ಡೈರೆಕ್ಟ್ ಆಗಿ ಹಿಂಗ್ ಬಂದೆ ಈ ತರ ಪೇ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ 60 ರೂಪಾಯಿನೇ ಕಟ್ ಆಗುತ್ತೆ ಆಯ್ತಾ. ಸೊ ಇಲ್ಲಿ ಮೇಲ್ಗಡೆ ಹೆಂಗ್ ಕಾಣಿಸ್ತದೆ, ಯಾವ ಪ್ರೊಮೋ ಕೋಡ್ ಅಂತ ಕಾಣಿಸ್ತಿರ್ತದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊರಿ. ಪ್ರೊಮೋ ಕೋಡ್ ಏನಾಕಿ ಅಂತಂದ್ರೆ ನಮ್ಮ ಯೂನಿವರ್ಸಿಟಿ ನೇಮ ಕೊಟ್ಟಿದ್ದೀನಿ, RGUHS ಕಾಣಿಸ್ತಿದೆ. RGUHS ಅಂತ ಯಾವ ರೀತಿ ಕೊಟ್ಟಿದ್ದೀನೋ ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದ. ಸೊ ಗ್ರೀನ್ ಟಿಕ್ ಬರ್ತದೆ ನೋಡಿ, ಆಟೋಮೆಟಿಕ್ಲಿ ಏನಾಗ್ತದೆ 50% ಡಿಸ್ಕೌಂಟ್ ಆಗ್ತದ. ಸೊ 31 ಇದು ಟ್ಯಾಕ್ಸ್ ಆಕ್ಚುಲಿ ಈ ಒಂದು ವೆಬ್ಸೈಟ್ ಹೋಗುವಂತದ್ದು ಆಯ್ತಾ. ಸೊ ನೀವೇನ್ ಮಾಡ್ರಿ, ಸೆಕ್ಯೂರ್ ಚೆಕ್ಔಟ್ ಅಂತ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ಪೇ ಮಾಡೋಕೆ. ಫಾರ್ ಎಕ್ಸಾಂಪಲ್ ನಾನು ಪೇ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ, ಇದನ್ನ ಪೇ ಮಾಡಿದ್ದೀನಿ ಆಯ್ತಾ ನಿಮ್ಗೆ. ಸೊ ನೀವು ಕೂಡ ಪೇ ಮಾಡೋರಿತ್ತಂದ್ರೆ ಕೂಪನ್ ಕೋಡ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೋರಿ. ನಾನು ನೀವು ಲೈವ್ ಆಗಿ ನಿಮ್ಗೆ ಏನ್ ಮಾಡ್ತಿದ್ದೀನಿ, ಕೂಪನ್ ಕೋಡ್ ಹಾಕಿದೀನಿ, ಪೇ ಕೂಡ ಮಾಡಿದೀನಿ, ಸಕ್ಸಸ್ ಆಯ್ತು. ಸೊ ಈ ರೀತಿ ಸಕ್ಸಸ್ ಆದ ತಕ್ಷಣ ನೀವು ಸ್ವಲ್ಪ ವೇಟ್ ಮಾಡಬೇಕು, ತಾನೇ ರೀಡೈರೆಕ್ಟ್ ಆಗುತ್ತೆ. ಓಕೆ, ವೇಟ್ ಮಾಡಿ. ಕನ್ಫರ್ಮೇಶನ್ ಸಕ್ಸಸ್ ಅಂತ ಬಂದ ತಕ್ಷಣ ಓಕೆ, ಇಷ್ಟಾದ್ರೆ ಸಾಕು. ನಿಮ್ಮ PDF ಯಾವ ರೀತಿ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಇಷ್ಟಾದ ತಕ್ಷಣ ನೀವು ಸಡನ್ ಆಗಿ ಬ್ಯಾಕ್ ಬರ್ಲಿಕ್ಕೆ ಹೋಗಂಗಿಲ್ಲ ನೋಡಿ, ಆಟೋಮೆಟಿಕ್ ಡೌನ್ಲೋಡ್ ಕೂಡ PDF ಡೌನ್ಲೋಡ್ ಆಗಿಬಿಡುತ್ತೆ ನೋಡಿ, ಕಾಣಿಸ್ತಿದೆ ಓಪನ್ ಫೈಲ್ ಅಂತ ಬರುತ್ತೆ. ಸೊ ನೀವು ಸಡನ್ ಆಗಿ ಬ್ಯಾಕ್ ಬರೋದು, ಡನ್ ಅಂತ ಬಿಡೋದು, ಪೇಮೆಂಟ್ ಸಕ್ಸಸ್ ಅಂತ ತಕ್ಷಣ ಓಕೆ ಅಂತ ಬಂದಿರುತ್ತೆ, ಆ ತರ ಕ್ಲಿಕ್ ಮಾಡಕ್ಕೆ ಏನೂ ಕೂಡ ಹೋಗಬೇಡಿ. ಇಲ್ಲಿ ನಿಮ್ PDF ಓಪನ್ ಆಗಿರುತ್ತೆ ನೋಡಿ, ಜಸ್ಟ್ ಓಪನ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಸೆಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಾಣಿಸ್ತಿದೆ. ಸೊ ಟೋಟಲ್ 23 ಪೇಜಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ PDF ನ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸಾಧ್ಯ ಆದಷ್ಟು
ಸೊ ಕೆಲವೊಂದಿಷ್ಟು ಹುಡುಗರಿಗೆ ಅನ್ಕೋಬಹುದು ನಾವು ಡೌನ್ಲೋಡ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ವೆಬ್ಸೈಟ್ ಅಂತ. ಒನ್ ಟೈಮ್ ಪೇ ಮಾಡಿತ್ತಂತಂದ್ರೆ ನೀವು ವಾಪಸ್ ಏನೂ ಕೂಡ ಅಮೌಂಟ್ ಪೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಡೌನ್ಲೋಡ್ ಸೆಕ್ಷನ್ ಅಂತ ಇರ್ತದೆ, ಅದ್ರಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೋದು ಅಂತಂದ್ರೆ ನಿಮಗೆ PDF ಸಿಗ್ತದೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನೀವು ಒನ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡಿದ್ರ, ಸೊ ಸಮ್ ಟೈಮ್ ತೋರಿಸ್ತೀನಿ ಇಲ್ಲಿ. ಸೊ ಒನ್ ಟೈಮ್ ನೀವು ಏನಾದ್ರೂ ಈ ಒಂದು ವೆಬ್ಸೈಟ್ ತ್ರ ನೀವು ಪರ್ಚೇಸ್ ಮಾಡಿತ್ತಂತಂದ್ರೆ, ಸೊ ಇದೇ ಒಂದು ವೆಬ್ಸೈಟ್ ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರ್ತಾರ. ಸೊ ಇಲ್ಲಿ ಏನ್ ಮಾಡ್ಕೋ, ಸ್ವಲ್ಪ ಇಲ್ಲಿ ಕೆಳಗಡೆ ರೈಟ್ ಸೈಡ್ ಇಲ್ಲಿ ಲೆಫ್ಟ್ ಸೈಡ್ ಏನಂತಂದ್ರೆ ಮೈ ಡೌನ್ಲೋಡ್ಸ್ ಅಂತ ಇರ್ತವೆ. ಮೈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನೆಲ್ಲ ಡೌನ್ ಮಾಡ್ಕೊಂಡಿದ್ದಾರೆ ನೋಡಿ, ಇಷ್ಟೆಲ್ಲ ಡೌನ್ ಮಾಡ್ಕೊಂಡಿರ್ತೀನಿ ನಾನು. ಸೊ ಈಗ ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಒಂದು ಡೌನ್ ಮಾಡ್ಕೊಂಡಿದ್ದೆ. ಮೈ ಡೌನ್ಲೋಡ್ ಅಂತ ಕಾಣಿಸ್ತಿದೆ, ರೀ ಡೌನ್ಲೋಡ್ ಅಂತ ಇರ್ತದೆ. ಬೇಕಾದ್ರೆ ನಿಮ್ PDF ಏನಾದ್ರು ಮಿಸ್ ಆಗಿತ್ತ ಬಂದ್ರೆ ರೀ ಡೌನ್ಲೋಡ್ ಕೂಡ ಆಪ್ಷನ್ಸ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗ್ತದ, ನಿಮ್ದು PDF ಓಪನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ರೀ ಡೌನ್ಲೋಡ್ ಅಂತ ಕೊಡ್ತಾ ಇದೀನಿ, ಡೌನ್ಲೋಡ್ ಆಗ್ತಾ ಇದೆ ಆಯ್ತಾ. ಸೊ ಮತ್ತೆ ರೀಡೌನ್ಲೋಡ್ ಆಗಿಬಿಟ್ಟು ಏನಾಗ್ತದೆ, ನಿಮ್ಮೊಂದು ಏನಿದೆ ಮತ್ತೆ ಕಾಣಿಸ್ತೀನಿ, ನಿಮ್ಮೊಂದು ಆಟೋಮೆಟಿಕ್ ಆಗಿ ನಿಮ್ಮ ಫೈಲ್ ಮ್ಯಾನೇಜರ್ ಹೋಗ್ಬಿಟ್ಟು ನೋಡ್ಕೋಬಹುದು, PDF ಸಿಗ್ತದೆ. ಓಕೆ, ಸಿಂಪಲ್ ಇದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ವರ್ತ್ ಇದೆ, ಅದೊಂದು ತಲೆಯಲ್ಲಿ ಇರಲಿ. ವಿತ್ ಹ್ಯಾಂಡ್ ರೈಟಿಂಗ್, ಬೈ ಹ್ಯಾಂಡ್ ರೈಟಿಂಗ್ ಇದೆ, ನಾನೇ ಬರ್ದಿದ್ದು ಹ್ಯಾಂಡ್ ರೈಟಿಂಗ್ ನೋಡ್ಸ್. ಓಕೆ, ಯಾವುದೇ ರೀತಿಯಾಗಿ ಅಲ್ಲೆಲ್ಲೋ ಸಿಕ್ಕಿರೋದಲ್ಲ. ಓಕೆ, ಅಂದಾಜ್ ಮೇಲೆ ಹಾಕಿರ್ತಕ್ಕಂಥ ಕ್ವಶನ್ಸ್ ಕೂಡ ಅಲ್ಲ. ಓಕೆ, ಡಿಸ್ಟಿಂಕ್ಷನ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್, ಅದೊಂದು ತಲೆಯಲ್ಲಿ ಇರಲಿ. ಬಾಯ್.